ನಿಮಗೂ ತಿಂಗಳ 10-15 ಸಾವಿರ ರೂಪಾಯಿ ಪಗಾರ ಐತಿ. ಅದ್ರಾಗ ನೀವು 1 ರೂಪಾಯಿನೂ ಒಂದು ತಿಂಗಳು ಸೇವ್ ಮಾಡಕ್ ಆಗಾಕತ್ತಿಲ್ಲ. ಎದಕ್ ಗೊತ್ತೇನ? ನೀವು ಈ 10 ತಪ್ಪುಗಳನ್ನ ಐತ್ ನೋಡ್ರಿ ಮಾಡಾಕತ್ತೀರಿ. ಇವತ್ತು ಈ ಒಂದು ವಿಡಿಯೋದಾಗ ಅದೇ ನಿಮಗೆ ಹೇಳ್ತೀನಿ. ನೀವು 10 ತಪ್ಪುಗಳನ್ನ ಮಾಡೋದ್ರಿಂದ ಒಟ್ಟ ನಿಮ್ ಕಡೆ ರೊಕ್ಕ ಸೇವ್ ಆಗಾಕತ್ತಿಲ್ಲ ಅಂತ ಹೇಳಿ. ಅಷ್ಟೇ ಅಲ್ಲ, ನೀವು ವರ್ಷ 1 ಲಕ್ಷ ರೂಪಾಯಿ ತನ ಐತ್ ನೋಡ್ರಿ ಸೇವಿಂಗ್ಸ್ ನಾನು ಮಾಡ್ಬೋದು. ಅದು ಹೆಂಗಂತ ಹೇಳಿ ವಿಡಿಯೋ ಲಾಸ್ಟಿಗೆ ಹೇಳ್ತೀನಿ. ಅದಕ್ಕೆ ವಿಡಿಯೋ ಲಾಸ್ಟ್ ತನಕ ನೋಡ್ರಿ. ಲಾಸ್ಟಿಗೆ ಒಂದು ಟ್ರಿಕ್ ಗೊತ್ತಾಯ್ತಪ್ಪ ಅಂತಂದ್ರೆ ಫುಲ್ ಖುಷಿ ಆಗ್ಬಿಡ್ತೀರಿ ನೀವು. ಸೊ ಬರ್ರಿ ಹಂಗಾರ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕಿನ ಮೊದ್ಲ ಕಮೆಂಟ್ ಒಳಗೆ ಹೇಳ್ರಿ ನೀವು ಯಾವ ಒಂದು ಕೆಲಸನ ಮಾಡ್ತೀರತ್ ಹೇಳಿ. ನಂಗೂ ಗೊತ್ತಾಗ್ಲಿ ನೀವು ಯಾವ ಕೆಲಸ ಮಾಡ್ತೀರತ್ ಹೇಳಿ. ಒಂದೇ ಮಿಸ್ಟೇಕ್ ಏನಪ್ಪಾ ಅಂತಂದ್ರ ನಿಮ್ಗ ಸ್ಯಾಲ್ರಿ ಕ್ರೆಡಿಟೆಡ್ ಅಂತ ಹೇಳಿ ನೋಟಿಫಿಕೇಶನ್ ಮೊಬೈಲಿಗೆ ಬಂತಪ್ಪ ಅಂತಂದ್ರ ನೀವು ಸುಮ್ ಕುಂಡ್ರಲ್ಲ. ನೀವೇನ್ ಮಾಡ್ತೀರಿ ಹೇಳ್ರಿ? ಮೊದಲ್ ಮಾಡೋ ಕೆಲಸನೇ EMI ಏನೇನದಾವ್ ಎಲ್ಲ ತುಂಬ್ತೀರಿ. ಕರೆಂಟ್ ಬಿಲ್ ತುಂಬ್ತೀರಿ, ನಳದ ಬಿಲ್ ತುಂಬ್ತೀರಿ, ಮನಿ ಬಾಡಿಗೆನು ತುಂಬ್ತೀರಿ. ಇದೇ ನೀವು ಮಾಡುತ್ತಪ್ಪ. ತುಂಬಾರ್ಥ ಅಂತ ಹೇಳಿ ಹೇಳಕತ್ತಿಲ್ಲ. ಆದ್ರೆ ತುಂಬಕಿನ ಮೊದ್ಲು ಐತ್ ನೋಡ್ರಿ ನೀವ ಈ ಒಂದು ಕೆಲಸನ ಮಾಡ್ರಿ. ಏನಪ್ಪಾ ಅಂತಂದ್ರ ಬೇರೆ ಹೊಸ ಬ್ಯಾಂಕ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೋರಿ. ಆನ್ಲೈನ್ ಒಳಗೆ ಈಗ ನೀವು ರೆಡಿ ಮಾಡ್ಕೋಬಹುದು. ಆ ಒಂದು ಬ್ಯಾಂಕ್ ಅಕೌಂಟಿಗೆ ಐತ್ ನೋಡ್ರಿ ಫೋನ್ ಪೇ, ಗೂಗಲ್ ಪೇ ಏನು ಮಾಡಕ ಹೋಗ್ಬೇಡ್ರಿ. ನಿಮ್ ಸ್ಯಾಲ್ರಿ ಬಂದ ತಕ್ಷಣನೇ ಐತ್ ನೋಡ್ರಿ ನೀವು 500 ರೂಪಾಯಿ ಇಲ್ಲ 1000 ರೂಪಾಯಿ ಐತ್ ನೋಡ್ರಿ ತೆಗೆದ ಆ ಒಂದು ಬ್ಯಾಂಕಿಗೆ ಐತ್ ನೋಡ್ರಿ ಹಾಕ್ಬಿಡ್ರಿ, ಟ್ರಾನ್ಸ್ಫರ್ ಮಾಡ್ಬಿಡ್ರಿ. ಇದ್ರದಿಂದ ಏನಾಗ್ತದಪ್ಪ ಅಂತಂದ್ರ ರೊಕ್ಕ ಸೇವ್ ಆಗ್ತೈತಿ. ನೀವು 500 ರೂಪಾಯಿ 1000 ರೂಪಾಯಿ ಐತ್ ನೋಡ್ರಿ ಆ ಒಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ರಪ್ಪ ಅಂತಂದ್ರ ಅವ್ರ ರೊಕ್ಕ ನಾನು ಅಲ್ಲ ಹೇಳಿ ಬಿಟ್ಬಿಡ್ರಿ. ಅಮೌಂಟ್ ಏನೋ ಸಣ್ಣದಿರ್ಬೋದು, ಆದ್ರೆ ನೀವು ಪ್ರತಿ ತಿಂಗಳ ಈ ಒಂದು ಕೆಲಸ ಮಾಡೋದ್ರಿಂದ ಐತ್ ನೋಡ್ರಿ ರೊಕ್ಕ ಬಹಳ ಅಂದ್ರೆ ಬಹಳ ಸೇವ್ ಆಕೊಂತ ಹೋಗ್ತೈತಿ. ಆದ್ರೆ ನಿಮ್ಗೆ ಇದು ಯಾವಾಗ ಗೊತ್ತಾಗ್ತಿತ್ತಪ್ಪ ಅಂತಂದ್ರ ಲಾಸ್ಟಿಗೆ ಒಂದು ಬಿಗ್ ಅಮೌಂಟ್ ಆದ್ಮ್ಯಾಗ ಐತ್ ನೋಡ್ರಿ ನಿಮ್ಗೆ ಖುಷಿ ಆಗ್ತದೆ. ಯಪ್ಪ ಇಷ್ಟ ಅಮೌಂಟ್ ನ ಸೇವ್ ಮಾಡಿದೆ ಅಂತ ಹೇಳಿ. ಅಕೌಂಟಿಗೆ 500-1000 ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ಮ್ಯಾಗ ನೋಡ್ರಿ ನೀವು ಏನೇನ್ ಕೆಲಸ ಅದಾವ, ಎಲ್ಲೆಲ್ಲಿ ಏನೇನ್ ತುಂಬೋದಾವ್ ನೋಡ್ರಿ ತುಂಬಿಡ್ರಿ. ಈ ಕಡೆ ನೀವು ಸೇವ್ ಮಾಡ್ದಂಗೂ ಆಯ್ತು, ಮತ್ತೆ ನಿಮ್ ಎಕ್ಸ್ಪೆನ್ಸಸ್ ಏನೇದಾವ್ ಎಲ್ಲಾನು ಐತ್ ನೋಡ್ರಿ ತುಂಬದಂಗೂ ಆಗ್ತೈತಿ. ಎರಡನೇ ಮಿಸ್ಟೇಕ್ ಏನಪ್ಪಾ ಅಂತಂದ್ರ ಚಾ ಹ್ಯಾಬಿಟ್. ನೀವು ಐತ್ ನೋಡ್ರಿ ದಿನಕ್ಕೆ 3 ಸಲ ಚಾ ಕುಡಿತೀರಿ. ಹೊರಗಡೆ ಹೇಳತ್ನ, ಮನ್ಯಾಗಿಂದ ಹೇಳತ್ತಿಲ್ಲ. 10 ರೂಪಾಯಿಗೆ ಒಂದ್ ಕಪ್ ಚಾ ಐತಿ. ಈಗ 10 ರೂಪಾಯಿಗೆ ಒಂದ್ ಕಪ್ ಚಾನ ನೀವು ದಿನಕ್ಕೆ 3 ಸಲ ಕುಡಿದ್ರೆ 30 ರೂಪಾಯಿ ಆಯ್ತು. ತಿಂಗಳಿಗೆ ಎಷ್ಟಾಯ್ತು? 900 ರೂಪಾಯಿ ಆಯ್ತು. 900 ರೂಪಾಯಿ ಆಯ್ತಪ್ಪ ಅಂತಂದ್ರ ವರ್ಷಕ್ಕೆ ಎಷ್ಟಾಯ್ತು? 10,800 ರೂಪಾಯಿ ಆಯ್ತು. ನೋಡ್ರಿ ಬರೀ ನೀವು 10 ರೂಪಾಯಿ ಕುಡಿಯುವಂತ ಚಾದಿದ್ದಾನೆ ಐತ್ ನೋಡ್ರಿ ವರ್ಷ ಲೆಕ್ಕ ಮಾಡಿದ್ರ 10,800 ರೂಪಾಯಿ ಐತ್ ನೋಡ್ರಿ ನೀವು ಖರ್ಚು ಮಾಡ್ತೀರಿ. ನೀವೇ ಐತ್ ನೋಡ್ರಿ ಈಗ ಶಾಕ್ ಆಗ್ಬಿಟ್ಟಿರ್ಬೇಕ. ಇಷ್ಟು ಚಾ ಕುಡಿತೀನ, ಚಾ ಕುಡಿಲಕ್ಕೆ ಇಷ್ಟು ರೊಕ್ಕ ಹಾಳು ಮಾಡ್ತೀನ ಅಂತ ಹೇಳಿ. ಸೊ ಅದಕ್ಕೆ ಚಾ ಹ್ಯಾಬಿಟ್ ಐತ್ ನೋಡ್ರಿ ಒಂದ್ ಸ್ವಲ್ಪ ಕಮ್ ಮಾಡ್ಕೊರಿ. ಮಾರ್ನಿಂಗ್ ಮನಿ ಒಳಗೆ ಒಂದ್ಸಲ ಕುಡಿರಿ, ಔಟ್ಸೈಡ್ ಒಂದ್ಸಲ ಕುಡದ್ ಬಿಡ್ರಿ ಯಾರ ಜೊತೆ ಅದು. ಆಮೇಲೆ ಈವ್ನಿಂಗ್ ಮತ್ ಮನಿ ಒಳಗೆ ಕುಡಿದ್ರಪ್ಪ ಅಂತಂದ್ರ ಇಲ್ಲಿ ಚಾ ರೊಕ್ಕನೂ ಉಳಿತೈತಿ, ಮತ್ತೆ ನಿಮಗೆ ಚಾ ಕುಡ್ದಂಗು ಅನಿಸ್ತೈತಿ. ಮೂರನೇ ಮಿಸ್ಟೇಕ್ ಏನಪ್ಪಾ ಅಂತಂದ್ರ ಆನ್ಲೈನ್ ಟ್ರಾನ್ಸಾಕ್ಷನ್. ಈಗ ನೋಡ್ರಿ ನಿಮ್ ಕಿಶೆದಾಗ ರೊಕ್ಕ ಇರ್ತಾವ, ನೀವ್ ಎಲ್ಲೆಲ್ಲಿ ಖರ್ಚು ಮಾಡಿರ್ತೀರಿ ನೋಡ್ರಿ ಅದು ನಿಮಗೆ ಲೆಕ್ಕ ಗೊತ್ತಾಗ್ತೈತಿ. ಆಮೇಲೆ ಲಾಸ್ಟಿಗೆ ನಿಮ್ ಕಿಶೆದಾಗ ಎಷ್ಟು ರೊಕ್ಕ ಉಳ್ದಾವತ್ ಹೇಳಿ ನಿಮಗೆ ಗೊತ್ತಾಗ್ತೈತಿ. ಇಷ್ಟು ಖರ್ಚು ಮಾಡಿನ ಇಲ್ಲಿ ಖರ್ಚು ಮಾಡ್ಬೇಕು, ಇಲ್ಲಿ ಖರ್ಚು ಮಾಡಬಾರ್ದು, ರೊಕ್ಕ ತೆಗಿಬಾರ್ದು ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತೈತಿ. ಆದ್ರ ಫೋನ್ ಪೇ ಇದು ಮಾಡಿದ್ರಪ್ಪ ಅಂತಂದ್ರ ಎಲ್ಲರಿ ನೀವು ಸ್ಕ್ಯಾನರ್ ಸಿಕ್ತಪ್ಪ ಅಂತಂದ್ರ ಸ್ಕ್ಯಾನ್ ಮಾಡಿ ಪೇ ಮಾಡಿಬಿಡ್ತೀರಿ ಅಂಗಡಿಗಳೊಳಗದು. ಅವಾಗ ಏನಾಗ್ತೈತಿ ಮೊಬೈಲ್ ಒಳಗಿನ ಬ್ಯಾಂಕ್ ಬ್ಯಾಲೆನ್ಸ್ ಕಟ್ ಆಗ್ತೈತಿ, ನೋಟಿಫಿಕೇಶನ್ ಬರ್ತದ ಅಷ್ಟೇ. ಆದ್ರೆ ಕಿಶೆದಾಗಿಂದ ರೊಕ್ಕ ಹೋದಷ್ಟು ಫೀಲ್ ಆಗಂಗಿಲ್ಲ ಫೋನ್ ಪೇ ಮಾಡಿದಾಗ. ಸೊ ಅದನ್ನ ನಾವು ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ. ಎಲ್ಲಿ ನೋಡಿದ್ರು ಅಲ್ಲಿ ನೋಡ್ರಿ ಫೋನ್ ಪೇ ತಗದು ರೊಕ್ಕ ಹಾಕ್ಬಿಡ್ತೀವಿ. ಸೊ ಇದು ನಮಗೆ ಎಫೆಕ್ಟ್ ಜಲ್ದಿ ಅವಾಗಿಂದ ಅವಾಗೆ ಗೊತ್ತಾಗಲ್ಲ ಫೋನ್ ಪೇದ. ಯಾಕೆ ಹೇಳ್ರಿ? ಅದು ನೋಟಿಫಿಕೇಶನ್ ಮೊಬೈಲ್ ನಾಗ ಇರ್ತೈತಿ. ಮೊಬೈಲ್ ನಾಗ ನೀವು ಬ್ಯಾಂಕ್ ಬ್ಯಾಲೆನ್ಸ್ ತಗದ್ ನೋಡಂಗೇ ಇಲ್ಲ. ಯಾವಾಗ ನೋಡ್ತೀರಿ ಹೇಳ್ರಿ? ಒಮ್ಮೆ ಖಾಲಿ ಆದಾಗ ಮಂತ್ ಎಂಡಿಗೆ ಐತ್ ನೋಡ್ರಿ ನಿಮಗೆ ಗೊತ್ತಾಗ್ತೈತಿ ಯಪ್ಪ ಫೋನ್ ಪೇದಿಂದ ನಾ ಇಷ್ಟು ಟ್ರಾನ್ಸಾಕ್ಷನ್ ಮಾಡಿನೇನು ಅಂತ ಹೇಳಿ. ಸೊ ಅದಕ್ಕೆ ಜಾಸ್ತಿ ಫೋನ್ ಪೇ ಟ್ರಾನ್ಸಾಕ್ಷನ್ ಅದು ಆನ್ಲೈನ್ ಟ್ರಾನ್ಸಾಕ್ಷನ್ ಅದು ಮಾಡಕ್ ಹೋಗ್ಬೇಡ್ರಿ. ಅದ್ರ ಬದ್ಲಿ ಐತ್ ನೋಡ್ರಿ ಕ್ಯಾಶ್ ಇಷ್ಟಿಷ್ಟು ಅಂತ ಹೇಳಿ ತಕೊಂಡು ನೀವಾಗ ಖರ್ಚು ಮಾಡಿದ್ರಪ್ಪ ಅಂತಂದ್ರ ನಿಮಗೂ ಲೆಕ್ಕ ಸಿಗ್ತೈತಿ, ಮತ್ತೆ ಖರ್ಚು ಮಾಡಿದ್ದು ನಿಮ್ಗೆ ಗೊತ್ತಾಗ್ತೈತಿ, ಎಷ್ಟು ಉಳಿತದ ಅನ್ನೋದು ಐತ್ ನೋಡ್ರಿ ನಿಮಗ್ ಗೊತ್ತಾಗ್ತೈತಿ. 4ನೇ ಮಿಸ್ಟೇಕ್ ಏನಪ್ಪಾ ಅಂತಂದ್ರ ಔಟ್ಸೈಡ್ ಫುಡ್ ತಿನ್ನೋದು. ಸ್ವಲ್ಪ ಜನಕ್ಕೆ ಐತ್ ನೋಡ್ರಿ ಮನ್ಯಾಗಿನ ಊಟ ಮಾಡಿ ಬೇಸರ ಆಗ್ಬಿಟ್ಟಿರ್ತೈತಿ. ಒಂದ್ಸಲ ಚಲೋ 2 ಸಲ ಚಲೋ ತಿಂಗಳದಾಗ ಹೊರಗಡೆ ಊಟ ಮಾಡೋದು. ಆದ್ರ ಪ್ರತಿದಿನ ಇಲ್ಲ 2 ದಿನಕ್ಕೊಮ್ಮೆ ಐತ್ ನೋಡ್ರಿ ಹೊರಗಡೆನೆ ಊಟ ಮಾಡಿದ್ರ ಸಿಕ್ಕಾಪಟ್ಟೆ ಐತ್ ನೋಡ್ರಿ ರೊಕ್ಕ ಖರ್ಚಾಗ್ತಾವ್. ನೀವು ಒಬ್ಬರೇ ಹೋಗಿರ್ಲಿ ಇಲ್ಲ ನಿಮ್ ಫ್ರೆಂಡ್ ಜೊತೆನೆ ಹೋಗಿರ್ಲಿ, ಅವಾಗ ಡಿವೈಡ್ ಮಾಡಿದ್ರು ನಿಮ್ ರೊಕ್ಕ ಒಂದ್ 300-400 ರೂಪಾಯಿ ಬರುದಿಲ್ಲ. ಸೊ ಅದ್ರ ಸಂಬಂಧ ಜಾಸ್ತಿ ಹೊರಗಿನ ಸೈಡ್ ನೀವು ಫುಡ್ ತಿನ್ನೋದ್ರಿಂದ ಐತ್ ನೋಡ್ರಿ ನಿಮ್ ಹೆಲ್ತ್ ಹಾಳಾಗ್ತೈತಿ. ಹೆಲ್ತ್ ಹಾಳಾಯ್ತಪ್ಪ ಅಂತಂದ್ರ ಮತ್ತೆ ನೀವು ಹಾಸ್ಪಿಟಲ್ ಹೋಗ್ಬೇಕು, ಮೆಡಿಕಲ್ ಬಿಲ್, ಡಾಕ್ಟರ್ ಬಿಲ್ ರೊಕ್ಕ ಕೊಡ್ಬೇಕು. ಸೊ ಅದರ ಸಂಬಂಧ ಮನೆಯಾಗಿನ ಊಟ ನಿಂತಿದ್ದು ನಿಮ್ಗೆ ಏನ್ ಬೇಕು ಅದನ್ನ ಐತ್ ನೋಡ್ರಿ ಮನಿಯವ್ರಿಗೆ ಹೇಳಿದ್ರಪ್ಪ ಅಂತಂದ್ರ ಅವ್ರೇ ಚಂದಂಗ ನಿಮ್ಗೆ ಹೆಲ್ದಿ ಆದಂತಹ ಫುಡ್, ಟೇಸ್ಟಿ ಆದಂತಹ ಫುಡ್ ಮನಿಯೊಳಗೆ ಮಾಡ್ಕೊಡ್ತಾರ. ಇದರಿಂದ ನಿಮ್ ರೊಕ್ಕನು ಉಳಿತೈತಿ, ನಿಮ್ ಬಾಯಿ ಟೇಸ್ಟಿಗೆ ತಕ್ಕಂಗೆ ನೀವು ಊಟನೂ ಮಾಡ್ಬೋದ್ಲಾ. ಒಂದೇ ಒಂದು ಮಾತು ಮನ್ಯಾಗ ಕೇಳಿದ್ರೆ ಏನಾಗ್ತೈತಿ? ಅದು ಬಿಟ್ಟು ಹೊರಗಡೆ ನೀವು ತಿನ್ನಕ್ ಹೋದ್ರಪ್ಪ ಅಂತಂದ್ರ ರೊಕ್ಕನು ಹಾಳ, ನಿಮ್ ಹೆಲ್ತ್ನು ಹಾಳ. 5ನೇ ಮಿಸ್ಟೇಕ್ ಏನಪ್ಪಾ ಅಂತಂದ್ರ EMIಗಳು. EMI ಲೋನ್ ಎದಕ್ ತಗೋಬೇಕು ಹೇಳ್ರಿ? ನಾವು ಕಷ್ಟ ಕಾಲದಾಗಿದ್ದಾಗ ನಮ್ ಕಡೆ ರೊಕ್ಕ ಇರ್ಲಾರ್ದಾಗ ಐತ್ ನೋಡ್ರಿ ನಾವ ಲೋನ್ ತಗೋಬೇಕು. ಅದು ಬಿಟ್ಟು ಮೊಬೈಲ್ ತಗೊಳಕ, ಇಯರ್ ಬಡ್ಸ್ ತೊಗೊಳಕ, ಫ್ಯಾಷನ್ ಮಾಡಕೈತ್ ನೋಡ್ರಿ ಲೋನ್ ಅದು ತಗೊಂಡ್ವಪ್ಪ ಅಂತಂದ್ರ ಆಮೇಲೆ ನಮಗ ಬಹಳ ಅಂದ್ರ ಬಹಳ ಅನುಭವಿಸ್ಬೇಕಾಗ್ತೈತಿ. ಆ ಲೋನ್ ಕೊಡ್ಸೋರ್ ಐತ್ ನೋಡ್ರಿ ಬಹಳ ಅಂದ್ರ ಬಹಳ ಈಸಿಯಾಗಿ ಹೇಳ್ತಾರ ಅವರು. ತಿಂಗಳ ಸರ್ ಬರೀ 1000 ರೂಪಾಯಿ ಸರ್, ತಿಂಗಳ 2,500 ರೂಪಾಯಿ ಅಷ್ಟೇ ರೀ ಸರ್ ಅಂತ ಹೇಳ್ತಾರ. ನನ್ ಪಗಾರ 10,000 ರೂಪಾಯಿ ಐತಿ, ಬರೀ ತಿಂಗಳ 2,500 ಕಟ್ಟಾಗ್ತೈತಿ, ಆಗ್ಲಿ ಬಿಡು ಅಂತ ಹೇಳಿ ಅನಸ್ತೈತಿ. 1ನೇ ತಿಂಗಳದ ಹೇಳಾಕತ್ತಿಲ್ಲ ಅವರು. ಹಂಗ 1,200, 1,000, 2,500 ರೂಪಾಯಿ ಐತ್ ನೋಡ್ರಿ ವರ್ಷ
ವರ್ಷಾನ್ಗಟ್ಲೆ ತುಂಬಬೇಕು. 1 ವರ್ಷ 2 ವರ್ಷ 3 ವರ್ಷ ಗಟ್ಲೆ. 1-2 ಸಲ ತುಂಬಾಕಿ ಏನ್ ಅನ್ಸಂಗಿಲ್ಲ, ರೊಕ್ಕ ಕಟ್ ಆಗ್ಬಿಡ್ತಾವ, ನೋಟಿಫಿಕೇಶನ್ ಟನ್ ಅಂತ ಬಂದ್ಬಿಡ್ತೈತಿ. 3ನೇ ತಿಂಗಳ 4ನೇ ತಿಂಗಳ ಚಲೋ ಆಯ್ತಪ್ಪ ಅಂತಂದ್ರ ಎದಕ್ಕರಿ EMI ಮಾಡಿಸಿದ್ಯಪ್ಪ ಅಂತ ಹೇಳಿ ಅನಿಸ್ಬಿಡ್ತದ. ಸೊ ಅದಕ್ಕೈತ್ ನೋಡ್ರಿ, ನೀಡ್ ಇದ್ದಲ್ಲಷ್ಟೇ EMI ಲೋನ್ ಅದು ಐತ್ ನೋಡ್ರಿ ತಗೊಳ್ತಾ ಬರ್ರಿ. ಅದು ಬಿಟ್ಟ ಫ್ಯಾಷನ್ ಮಾಡಾಕ, ಲೈಫ್ ಸ್ಟೈಲ್ ಸಂಬಂಧ ಐತ್ ನೋಡ್ರಿ ಲೋನ್ ತಗೊಳಕ ಹೋಗ್ಬೇಡ್ರಿ. 6ನೇ ಮಿಸ್ಟೇಕ್ ಏನಪ್ಪಾ ಅಂತಂದ್ರ, ನೀವು ಡೈಲಿ ಎಷ್ಟು ಖರ್ಚು ಮಾಡ್ತೀರ ಅಂತ ಹೇಳಿ ನಿಮಗೆ ಲೆಕ್ಕ ಇರಂಗಿಲ್ಲ. ಅದ್ರ ಲೆಕ್ಕ ಇರ್ಲಾರ್ದಕ್ಕೆ ನೀವು ನೆಕ್ಸ್ಟ್ ಡೇನೋ ಐತ್ ನೋಡ್ರಿ ಮರ್ದಿನಾನು ಅಷ್ಟೇ ರೊಕ್ಕ ಖರ್ಚು ಮಾಡ್ತೀರಿ. ಡೈಲಿ ಎಷ್ಟು ಖರ್ಚು ಮಾಡಿದ್ರಪ್ಪ ಅಂತಂದ್ರ ರೊಕ್ಕ ಎಲ್ಲಿ ಉಳಿಬೇಕು, ರೊಕ್ಕ ಉಳಿಯಂಗಿಲ್ಲ. ಸೊ ಅದ್ರ ಸಂಬಂಧ ದಿನ ಐತ್ ನೋಡ್ರಿ ನೀವು ಎಷ್ಟು ಖರ್ಚು ಮಾಡಿರ್ತೀರಿ ದಿನ ಅಷ್ಟೈತ್ ನೋಡ್ರಿ ಬುಕ್ನ್ಯಾಗ ಮನಿಗ್ ಹೋದ್ಮ್ಯಾಗ ಬರ್ದಿಡುತ್ತಾ ಬರ್ರಿ. ಬರೆಯೋದು ತ್ರಾಸ ಆಗ್ತಿತ್ತಪ್ಪ ಅಂತಂದ್ರ ನಿಮ್ ಮೊಬೈಲ್ ಒಳಗ ನೋಟ್ಸ್ ಅಂತ ಹೇಳಿ ಒಂದೇ ಆಪ್ ಐತಿ. ಆ ಒಂದು ಆಪ್ ನಾಗ ಐತ್ ನೋಡ್ರಿ ನೀವು ಡೈಲಿ ಐತ್ ನೋಡ್ರಿ ನೀವು ಎಷ್ಟು ಖರ್ಚು ಮಾಡಿರತ್ತೆ ಬರ್ದಿಡ್ರಿ. ನೀವು 10 ರೂಪಾಯಿ ಖರ್ಚು ಮಾಡಿದ್ರು ನೀವು ಬರ್ದಿಡ್ರಿ. ಮರ್ದಿನ ನೀವು 500 ರೂಪಾಯಿ ಖರ್ಚು ಮಾಡಿದ್ರು ಬರ್ದಿಡ್ರಿ. ನಿಮಗೆ ಲೆಕ್ಕ ಸಿಗ್ತೈತಿ, ಯಪ್ಪ ನಾ ಇವತ್ತು 10 ರೂಪಾಯಿ ಖರ್ಚು ಮಾಡ್ದೆ, ನಿನ್ನೆ 500 ರೂಪಾಯಿ ಖರ್ಚು ಮಾಡ್ದೇನಾ, ನೆಕ್ಸ್ಟ್ ಡೇ ಐತ್ ನೋಡು ನಾ ಸ್ವಲ್ಪ ಖರ್ಚು ಮಾಡ್ಬೇಕು ಅಂತ ಹೇಳಿ ನಿಮ್ಮ ಮೈಂಡ್ ಸೆಟ್ ನಾಗ ಕುಂಡಿರ್ತೈತಿ. ನಿಮ್ ಮೈಂಡ್ ಅವಾಗ ರೊಕ್ಕ ಉಳಿಸ್ಬೇಕು ಅನ್ನೋದು ನಿಮಗೆ ಒಂದು ಫೀಲ್ ಐತಿ ನೋಡ್ರಿ ಕೊಡ್ತೈತಿ. ಸೊ ಅದ್ರ ಸಂಬಂಧ ಇನ್ ಮ್ಯಾಗಿಂತ ಡೈಲಿ ನೀವು ಎಷ್ಟು ರೊಕ್ಕ ಖರ್ಚು ಮಾಡ್ತೀರ ಅನ್ನೋದು ಬರ್ದಿಡ್ತು ಬರ್ರಿ. 7ನೇ ಮಿಸ್ಟೇಕ್ ಏನಪ್ಪಾ ಅಂತಂದ್ರ, ವೀಕೆಂಡ್ ಒಳಗ ಸ್ಯಾಟರ್ಡೇ ಸಂಡೇ ಐತಿ ನೋಡ್ರಿ ಸಿಕ್ಕಾಪಟ್ಟೆ ರೊಕ್ಕ ಖರ್ಚು ಮಾಡೋದು. ಯಾಕೆ ಮಾಡ್ತೀರಿ ಹೇಳ್ರಿ? ಚಂತನ ಕಂಟಿನ್ಯೂ 5 days ವರ್ಕ್ ಮಾಡೈತಿ ನೋಡ್ರಿ, ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗೈತಿ, ಹೈರಾಣ ಆಗೈತಿ. ಇವಾಗ ನಾ ಹೋಗಿ ಅಲ್ಲಿ ಪಿಕ್ಚರ್ ನೋಡ್ಬೇಕು, ಶಾಪಿಂಗ್ ಮಾಡ್ಬೇಕು, ಊಟ ಮಾಡ್ಬೇಕು ಅಂತೇಳಿ ಇಷ್ಟೆಲ್ಲ ಮೈಂಡ್ ಒಳಗ್ ಬರ್ತೈತಿ. ಮಾಡ್ರಿ, ಆದ್ರ ಲಿಮಿಟ್ ಒಳಗ ಮಾಡ್ರಿ. ಎಷ್ಟು ಅವಶ್ಯಕತೆ ಐತಿ ಅಷ್ಟೇ ಮಾಡ್ರಿ. ಲಿಮಿಟ್ ದಾಟಿ ನೋಡ್ರಿ ನೀವು ಖರ್ಚು ಮಾಡಕ್ ಹೋದ್ರ ಸಿಕ್ಕಾಪಟ್ಟೆ ರೊಕ್ಕ ಖರ್ಚಾಗ್ತೈತಿ. ಅಲ್ಲಿ ರೊಕ್ಕ ಐತಿ ನೋಡ್ರಿ ಉಳಿಯಂಗೆ ಇಲ್ಲ. ಸೊ ಅದ್ರ ಸಂಬಂಧ ಲಿಮಿಟ್ ಒಳಗೆ ನೀವು ರೊಕ್ಕ ಖರ್ಚು ಮಾಡಿದ್ರ ನಿಮಗೂ ಸ್ಟ್ರೆಸ್ ಕಮ್ಮಿ ಆಗ್ತೈತಿ. ಮಂತ್ ಎಂಡಿಗೆ ಐತಿ ನೋಡ್ರಿ ಯಪ್ಪ ನನ್ನ ಹತ್ತಿರ ರೊಕ್ಕ ಉಳಿದು ಅನ್ನೋದು ಒಂದು ಖುಷಿನೂ ನಿಮ್ಗ ಇರ್ತೈತಿ. 8ನೇ ಮಿಸ್ಟೇಕ್ ಏನಪ್ಪಾ ಅಂತಂದ್ರ, ಕರೆಂಟ್ ಬಿಲ್ ಗ್ಯಾಸ್ ಬಿಲ್ ಜಾಸ್ತಿ ಬರುದು. ಗ್ಯಾಸ್ ಮಂತ್ ನಡ್ಬಾರ್ಕ ಐತಿ ನೋಡ್ರಿ ಖಾಲಿ ಆಗುದು. ಯಾಕೆ ಹೇಳ್ರಿ? ಕರೆಂಟ್ ಬಿಲ್ ಎದಕ್ ಜಾಸ್ತಿ ಬರ್ತದಪ್ಪ ಅಂತಂದ್ರ ರೂಮ್ ಒಳಗೆ ಯಾರು ಇರಂಗಿಲ್ಲ, ಖಾಲಿ ಇರ್ತೈತಿ, ಫ್ಯಾನ್ ಚಾಲೂನೇ ಬಿಟ್ಟಿರ್ತೀರಿ. ಮತ್ತ ಮೊಬೈಲ್ ಚಾರ್ಜ್ ಮಾಡಿರ್ತೀರಿ, ಚಾರ್ಜಿಂಗ್ ಮೊಬೈಲ್ ತೆಗದ್ ಮ್ಯಾಗ ಐತಿ ನೋಡ್ರಿ ನೀವು ಚಾರ್ಜರ್ ಅಲ್ಲೇ ಬಿಟ್ಟು ಬಟನು ಚಾಲು ಇಟ್ಬಿಡ್ತೀರಿ. ಇದು ಸಣ್ಣ ಸಣ್ಣ ಮಿಸ್ಟೇಕ್ ಅನಸ್ತೈತಿ, ಆದ್ರೆ ಇದ್ರದಿಂದ ಐತಿ ನೋಡ್ರಿ ಎಲೆಕ್ಟ್ರಿಸಿಟಿ ಬಿಲ್ ಬಹಳ ಅಂದ್ರೆ ಬಹಳ ಜಾಸ್ತಿ ಬರ್ತೈತಿ. ಸೊ ಅದ್ರ ಸಂಬಂಧ ಸಣ್ಣ ಸಣ್ಣ ಮಿಸ್ಟೇಕ್ ಐತಿ ನೋಡ್ರಿ ನೀವ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಅವ್ತರ್ನ ಐತಿ ನೋಡ್ರಿ ಸುಧಾರಣೆ ಮಾಡುತ್ತಾ ಬರ್ರಿ. ಅವ್ತರ್ನ ಐತಿ ನೋಡ್ರಿ ನೀವ ಸಾಲ್ವ್ ಮಾಡುತ್ತಾ ಬರ್ರಿ. ಮತ್ತ ಗ್ಯಾಸ್ ಸಿಕ್ಕಾಪಟ್ಟೆ ಹೈ ಫ್ಲೇಮ್ ಒಳಗ ನೀವು ಪಟ ಅಡಿಗೆ ಮಾಡೋ ಸಂಬಂಧ, ಧಾರಾವಾಹಿ ನೋಡೋ ಸಂಬಂಧದ ಐತಿ ನೋಡ್ರಿ ಜಾಸ್ತಿ ಫುಲ್ ಗ್ಯಾಸ್ ಜೋರ್ ಐತಿ ನೋಡ್ರಿ ಅಡಿಗೆದು ಮಾಡಿದ್ರಪ್ಪ ಅಂತಂದ್ರ ಗ್ಯಾಸ್ 1 ತಿಂಗಳು ಬರಂಗಿಲ್ಲ, 15 ದಿನದಾಗ ಖಾಲಿ ಆಗಿಬಿಡ್ತೈತಿ. ಮತ್ತೆ ಗ್ಯಾಸ್ ತರಿಸೋದು ಮತ್ತೆ 1000 ರೂಪಾಯಿ ಕೊಟ್ಟು. ಸೊ ಅದ್ರ ಸಂಬಂಧ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಟ ಎಷ್ಟು ಅವಶ್ಯಕತೆ ಐತಿ ಅಷ್ಟೇ ಐತಿ ನೋಡ್ರಿ ಗ್ಯಾಸ್ ನೀವ ಯೂಸ್ ಮಾಡ್ಕೋರಿ. ಅದು ಬಿಟ್ಟು ಹೈ ಫ್ಲೇಮ್ ಒಳಗೆ ಇಟ್ಟ ಅಡಿಗೆದು ಮಾಡಿದ್ರಪ್ಪ ಅಂತಂದ್ರ ಜಲ್ದಿನೇ ಖಾಲಿ ಆಗ್ತದ. 9ನೇ ಮಿಸ್ಟೇಕ್ ಏನಪ್ಪಾ ಅಂತಂದ್ರ, ಆನ್ಲೈನ್ ಶಾಪಿಂಗ್. ನೀವು ಮೊಬೈಲ್ ನೋಡ್ಕೋಕ್ ಕುಂತಾಗ ಯಾವ್ದಾದ್ರು ಒಂದು ರೀಲ್ ಏನಾದ್ರು ಪೋಸ್ಟ್ ಬಂತಪ್ಪ ಅಂತಂದ್ರ, ಇವತ್ತು ಒಂದೇ ದಿನ ಇದು ಸೇಲ್ ಐತಿ, ಇವತ್ತೇ ಇಷ್ಟು ಕಮ್ಮಿ ಬೆಲೆಗೆ ಸಿಗಾಕತ್ತದ, ನಾಳೆ ಸಿಗಂಗಿಲ್ಲ, ಇವತ್ತೇ ಆರ್ಡರ್ ಮಾಡ್ರಿ ಅಂತ ಹೇಳಿ ಬರ್ದಿರ್ತಾವ. ಸೊ ಅದನ್ನ ನೋಡಿತ್ ನೋಡ್ರಿ ಯಪ್ಪ ಇಂಥದೊಂದು ಪ್ರಾಡಕ್ಟ್ ನಾ ಮಿಸ್ ಮಾಡ್ಕೋಬಾರ್ದು, ಇವತ್ತೇ ಕಮ್ ರೇಟ್ನ್ಯಾಗ ಸಿಗತೈತಿ, ನಾಳೆ ಸಿಗಂಗಿಲ್ಲ, ಸೊ ಪಟ್ಟನೆ ಆರ್ಡರ್ ಹಾಕೊಂಡ್ ಹೇಳಿ ಆರ್ಡರ್ ಮಾಡ್ಬಿಡ್ತೀರಿ. ಅದು ನಿಮ್ಗೆ ಯೂಸ್ ಇರ್ಲಿ ಬಿಡ್ಲಿ, ಆದ್ರ ಸೇಲ್ ಅನ್ನೋ ವರ್ಡ್ ಇವತ್ತೇ ಲಾಸ್ಟ್ ಡೇ ಅನ್ನೋದು ವರ್ಡ್ ಐತಿ ನೋಡ್ರಿ ನಿಮ್ ಬ್ರೈನಿಗೆ ಎಫೆಕ್ಟ್ ಬೀಳ್ತೈತಿ. ಅದ ನಿಮ್ಗೆ ಯೂಸ್ ಇರ್ಲಿ ಬಿಡ್ಲಿ ಆರ್ಡರ್ ಹಾಕಬೇಕಂತ ಅನಿಸ್ತೈತಿ. ಸೊ ಅದಕ್ಕೆ ಆನ್ಲೈನ್ ಶಾಪಿಂಗ್ ಐತಿ ನೋಡ್ರಿ ನೀವ ಮಾಡ್ರಿ, ನೀಡಿದ್ದಾಗ ಅಷ್ಟೇ. ಆ ವಸ್ತು ನಿಮಗೆ ಬೇಕಾಗಿದ್ರೆ ಅಷ್ಟೇ ಐತಿ ನೋಡ್ರಿ ಆರ್ಡರ್ ಮಾಡ್ರಿ. ವೇಟ್ ಮಾಡ್ರಿ, 24 ತಾಸು ಒಂದ್ ದಿನ ಪೂರ್ತಿ ವೇಟ್ ಮಾಡ್ರಿ. ಆ ಪ್ರಾಡಕ್ಟ್ ತಗೊಳ್ಳೋ ಬೇಡ ಅಂತ ಹೇಳಿ. ಯೂಸ್ ಇದ್ರ ತಗೋರಿ, ಇಲ್ಲ ಅಂದ್ರೆ ತಗೊಳಕ್ ಹೋಗ್ಬೇಡ್ರಿ. ಅಂಡ್ ಲಾಸ್ಟ್ 10ನೇ ಮಿಸ್ಟೇಕ್ ಏನಪ್ಪಾ ಅಂತಂದ್ರ, ನೀವ ಎಮರ್ಜೆನ್ಸಿ ಫಂಡ್ ಅಂತ ಹೇಳಿ ಒಂದ್ ಸ್ವಲ್ಪ ರೊಕ್ಕ ಐತಿ ನೋಡ್ರಿ ತೆಗದ ಇಡಂಗೇ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಒಮ್ಮೆ ನಿಮ್ ಮೊಬೈಲ್ ಡಿಸ್ಪ್ಲೇ ಒಡದ್ ಬಿಡ್ತಪ್ಪ ಅಂತಂದ್ರ, ಇಲ್ಲ ನಿಮ್ ಮನಿಯೊಳಗೆ ಯಾರಿಗಾದ್ರು ಹೆಲ್ತ್ ಇಶ್ಯೂ ಆಯ್ತಪ್ಪ ಅಂತಂದ್ರ, ಯಾರಿಗಾದ್ರು ಆರಾಮ್ ತಪ್ಪಿತಪ್ಪ ಅಂತಂದ್ರ, ಸಿಕ್ಕಾಪಟ್ಟೆ ಹಾಸ್ಪಿಟಲ್ ಖರ್ಚು ಬಂತಂದ್ರ ಅವಾಗ ಏನ್ ಮಾಡ್ತೀರಿ? ಒಮ್ಮೆ ನಿಮ್ ಕೆಲಸ ಹೋಯ್ತಂದ್ರ ರೊಕ್ಕ ಎಲ್ಲಿ ತರ್ತೀರಿ? ಅವಾಗ ನೀವ್ ಏನ್ ಮಾಡ್ತೀರತ್ತ ಹೇಳಿನ, ನೀವ ಪಟ್ಟನೆ ಹೋಗಿ ಸಾಲ ತಗಸ್ತೀರಿ, ಲೋನ್ ತಗಸ್ಬಿಡ್ತೀರಿ, ಮತ್ತ ತಿಂಗಳ ವರ್ಷ ಪೂರ್ತಿ ಐತ್ ನೋಡ್ರಿ ರೊಕ್ಕ ತುಂಬ್ಕೊಂತ ಕುಂತ ಬಿಡ್ತೀರಿ. ಸೊ ಅದ್ರ ಸಂಬಂಧ ಈ ರೀತಿ ಪ್ರಾಬ್ಲಮ್ಸ್ ಗಳು ಬಂದಾಗ ಐತ್ ನೋಡ್ರಿ ನೀವು ಹ್ಯಾಂಡಲ್ ಮಾಡ್ಬೇಕಪ್ಪ ಅಂತಂದ್ರ, ನೀವ ಒಂದ್ ಸ್ವಲ್ಪ ಎಮರ್ಜೆನ್ಸಿ ಫಂಡ್ 5,000 10,000 ಒಂದ್ 15,000 ತೆಗೆದಿಟ್ರಪ್ಪ ಅಂತಂದ್ರ ನಿಮಗೆ ಹೆಲ್ಪ್ ಆಗ್ತಾವ. ನಿಮ್ಮೊಂದ ಫ್ಯಾಮಿಲಿಗೂ ಐತ್ ನೋಡ್ರಿ ಹೆಲ್ಪ್ ಆಗ್ತೈತಿ. ನೀವು ಲೋನ್ ತಗೊಳ್ಳೋ ಅವಶ್ಯಕತೆನೇ ನಿಮಗೆ ಐತ್ ನೋಡ್ರಿ ಹತ್ತಂಗಿಲ್ಲ. ಸೊ ನೋಡಿದ್ರಲ್ಲ, ಈ 10 ಮಿಸ್ಟೇಕ್ಗಳನ್ನ ನಿಮ್ಮ ಒಂದು ಲೈಫ್ ಸ್ಟೈಲ್ ಒಳಗಿಂತ ಡೈಲಿ ಲೈಫ್ ಒಳಗಿಂತ ಐತ್ ನೋಡ್ರಿ ಸುಧಾರಿಸ್ಕೋರಿ, ಅವಾಗ ಆರಾಮಾಗಿ ಅಮೌಂಟ್ ಸೇವ್ ಆಗ್ತೈತಿ. ಸೊ ನಿಮಗೆ ವಿಡಿಯೋ ಸ್ಟಾರ್ಟಿಂಗ್ ಹೇಳಿದ್ದೆ, ವರ್ಷದಾಗ ಐತ್ ನೋಡ್ರಿ ನೀವು 1,00,000 ರೂಪಾಯಿ ಅಮೌಂಟ್ ಐತ್ ನೋಡ್ರಿ ಪ್ರತಿ ವರ್ಷ ಸೇವ್ ಮಾಡ್ಬೋದು ಅಂತ ಹೇಳಿ. ಅದು ಹೆಂಗಪ್ಪ ಅಂತಂದ್ರ ಈ ಒಂದು ಸೀಕ್ರೆಟ್ ಗ್ಯಾಜೆಟ್ ಗಿಂತ ಆ ಒಂದು ಗ್ಯಾಜೆಟ್ ಯಾವ್ದಪ್ಪ ಅಂತಂದ್ರ ವುಡನ್ ಪಿಗ್ಗಿ ಬ್ಯಾಂಕ್. ಈ ಒಂದು ವುಡನ್ ಪಿಗ್ಗಿ ಬ್ಯಾಂಕ್ ಐತ್ ನೋಡ್ರಿ ಎಲ್ಲಾ ಪಿಗ್ಗಿ ಬ್ಯಾಂಕ್ ಅತ್ಲೆ ಐತ್ ನೋಡ್ರಿ ಅಲ್ಲ. ಯಾಕಪ್ಪ ಅಂತಂದ್ರ ಇದು ಒಂದು ಸ್ಪೆಷಲ್ ಫೀಚರ್ ಐತಿ ಇದ್ರೊಳಗ. ಈ ಒಂದು ಬಾಕ್ಸ್ ನಿಮಗೆ ಹೇಳ್ತೈತಿ ಡೈಲಿ ನೀವು ಎಷ್ಟು ರೊಕ್ಕನ ಐತ್ ನೋಡ್ರಿ ಆ ಒಂದು ಬಾಕ್ಸ್ ಒಳಗ ಹಾಕ್ಬೇಕಂತ ಹೇಳಿ. ಆ ಒಂದು ಅಮೌಂಟ್ ನೀವು ಹಾಕದ್ಮ್ಯಾಗ ಐತ್ ನೋಡ್ರಿ ಒಂದು ಮಾರ್ಕರ್ ದಿಂದ ನೀವು ಆ ಒಂದು ಅಮೌಂಟ್ ನ ಐತ್ ನೋಡ್ರಿ ನೀವು ಮಾರ್ಕ್ ಮಾಡ್ಬಿಡುದು. ಮತ್ತೆ ನೆಕ್ಸ್ಟ್ ಡೇ ಎಷ್ಟು ಅಮೌಂಟ್ ಅಂತ ಹೇಳಿ ಅಲ್ಲಿ ಕೆಳಗೆ ಬರ್ದಿರ್ತಾರ, ಮೆನ್ಷನ್ ಮಾಡಿರ್ತಾರ, ಅಷ್ಟು ಅಮೌಂಟ್ ನ ಮತ್ತೆ ಹಾಕುದು ಮತ್ತೆ ಮಾರ್ಕರ್ ಐತ್ ನೋಡ್ರಿ ನೀವು ಅದನ್ನ ಮಾರ್ಕ್ ಮಾಡ್ಬೋದು. 240 ದಿನ ತನ ಐತ್ ನೋಡ್ರಿ ನೀವ ಈ ಒಂದು ಪಿಗಿ ಬ್ಯಾಂಕ್ ಎಷ್ಟು ಹೇಳ್ತೈತಿ ನೋಡ್ರಿ ಅಷ್ಟು ರೊಕ್ಕನ ನೀವು ಹಾಕೊಂತ ಹೋದ್ರಪ್ಪ ಅಂತಂದ್ರ ನಿಮ್ ಕಡೆ ರೊಕ್ಕನೂ ಉಳಿತೈತಿ,
ದೊಡ್ಡದಾಗಿ ಅಮೌಂಟ್ ಐತ್ ನೋಡ್ರಿ ಸೇವ್ ಆಗ್ತೈತಿ. ಈ ಒಂದು ಪಿಗ್ಗಿ ಬ್ಯಾಂಕ್ ಐತ್ ನೋಡ್ರಿ ಬರೀ 150-200 ರೂಪಾಯಿ ಒಳಗೆ ಐತ್ ನೋಡ್ರಿ ನಿಮ್ಗ ಸಿಗ್ತೈತಿ. ಈ ಒಂದು ಪಿಗ್ಗಿ ಬ್ಯಾಂಕ್ ಲಿಂಕ್ ಐತ್ ನೋಡ್ರಿ ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಐತ್ ನೋಡ್ರಿ ಇದರದ ಲಿಂಕ್ ಕೊಟ್ಟಿನಿ. ಆ ಒಂದು ಲಿಂಕ್ ಮ್ಯಾಗ ಕ್ಲಿಕ್ ಮಾಡಿ ನೋಡ್ರಿ ನೀವು ಆರ್ಡರ್ ಮಾಡ್ರಿ. ಸೊ ನಿಮ್ಗೆ ಏನಾದ್ರು ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡ್ರಿ. ಹಂಗೆ ಈ ವಿಡಿಯೋನ ಆಯ್ತು ನೋಡ್ರಿ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಯವ್ರಿಗೂ ಶೇರ್ ಮಾಡ್ರಿ, ಅವ್ರಿಗೂ ಈ ಒಂದು ವಿಡಿಯೋ ಹೆಲ್ಪ್ ಆಗ್ಲಿ. ಹಂಗೆ ಕಮೆಂಟ್ ಒಳಗೆ ಹೇಳೋಗ್ರಿ ನೀವು ಯಾವ ಒಂದು ಮಿಸ್ಟೇಕ್ ನ ಆಯ್ತು ನೋಡ್ರಿ ಪ್ರತಿ ತಿಂಗಳ ಮಾಡ್ತಿದ್ರಿ ಅಂತ ಹೇಳಿ.